ಅಂದುಕೊಳ್ಳುತ್ತೆ. ಪಾಪ ಅದಕ್ಕೇನೋ ಗೊತ್ತು, ಅದಕ್ಕಿಂತ ಬಲಶಾಲಿಯಾದದ್ದು ಅದರ ತಲೆ ಮೇಲ್ಗಡೆ ಅದನ್ನೇ ಕುಕ್ಕಿ ತಿನ್ನಲು ಕಾಯುತ್ತಿರುವುದು. ಅಂತ ಬುದ್ಧಿಗೆ ಟಾವಿನಂತಾಗಿದೆ ನಿನ್ನ ಕುರುಡುದಾಹದ ಜೀವನ. ನಾನೇ ಬಲಶಾಲಿ ಎಂದು ಮತ್ತೊಬ್ಬರ ಮೇಲೆ ಹರಿಹಾಯ್ದರೆ ನಿನಗಿಂತ ಬಲಶಾಲಿ ಆದ ಇನ್ನೊಂದು ಶಕ್ತಿ ನಿನ್ನನ್ನೇ ಕುಕ್ಕಿ ತಿನ್ನಲು ಕಾಯುತ್ತಿರುವುದು ನಿನಗೆ ತಿಳಿದಿಲ್ಲ. ಶಿಖಾಮಣಿ, ಅವಿನಾಶ, ನಡೆಯಲಿ ನಿನ್ನ ಚದುರಂಗ ದಳಗಳ ಆಟ. ನಡೆಸುವ ದೇವರು ಮೇಲಿದ್ದಾನೆ, ಅವನ ಮುಂದೆ ನೀನು ತೃಣಕ್ಕೆ ಸಮಾನ. ನೀನು ನಡೆಯುತ್ತಿರುವ ಮುಂದೆ ನಾನು ಬರುತ್ತಿರುತ್ತೇನೆ ನಿನ್ನ ಹಿಂದೆ. ಇನ್ನೇನ ಆಗ್ಬೇಕು? ಮದುವೆನ ಹಾಗೆ ಮಾಡ್ತೀರಿ ಹೀಗೆ ಮಾಡ್ತೀನಿ ಅಂದೆ, ಇಲ್ಲಿ ನೋಡಿದ್ರೆ ಏನೂ ಇಲ್ಲ. ಇವಾಗ ಏನಾಗಬೇಕು ಹೇಳಿ ಸ್ವಾಮಿ? ಇನ್ನೇನೇ ಆಗ್ಬೇಕು? ಒಂದಿದ್ರೆ ಒಂದಿಲ್ಲ, ನಮ್ಮ ಕಡೆ ಸರಿಯಾದ ಏರ್ಪಾಡಿಲ್ಲ. ನಿಲ್ಸಿ ನೋಡಿ, ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ನಾವು ಮಾಡ್ಕೊತೀವಿ. ಸುಮ್ಮನೆ ಅದೇನೋ ಹೇಳ್ತಾರಲ್ಲ, ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅನ್ನೋ ಹಾಗೆ ಹಿಂದೆ ಇರೋ ಕಾರಣನೆಲ್ಲ ದಯವಿಟ್ಟು ಹುಡುಕ್ಬೇಡಿ. ಶಾರದಾ, ನಿನ್ನ ಬೈಲಿ ಇಂಥ ಮಾತು ಆಡ್ಬಾರ್ದು ಸ್ವಾಮಿ. ಇವಾಗ ಏನಾಗ್ಬೇಕು ಹೇಳಿ? ಇನ್ನೇನಾಯ ಆಗ್ಬೇಕು? ನೋಡಿಲಿ, ಹೂನಾರ ಎಲ್ಲ ಬಾಡಾಗಿದೆ. ಮದುವೆಗೆ ಅರಮನೆ ಸೆಟ್ ಕರ್ಸಿಲ್ಲ, ವಿಡಿಯೋ ಇಲ್ಲ, ಅಟ್ಲೀಸ್ಟ್ ಒಂದು ಫೋಟೋನಾದ್ರೂ ಬೇಡ ಅಂದ್ರೆ. ಶ್ರೀಮಂತ್ರೆ, ಇದೊಂದು ಮದುವೆನಾ? ಶ್ರೀಮಂತ್ರೆ, ಹೆಣ್ಣು ಗಂಡು ಮದುವೆ ಆಗೋದಕ್ಕೆ ಹೂವಿನ ಫೋಟೋ ವಿಡಿಯೋ ಎಲ್ಲ ಬೇಕಾಗಿಲ್ಲ. ಮದುವೆ ಮನ್ಸಿದ್ರೆ ಸಾಕು ಕಣ್ರಿ. ಎಲ್ಲ ನನಗೆ ಬುದ್ಧಿ ಹೇಳ್ತೀರಾ? ಸ್ವಾಮಿ, ನಿಮ್ಮಂತ ದೊಡ್ಡವರಿಗೆ ನಾವು ಹಳ್ಳಿಯರು ಏನ್ ಹೇಳಕ್ಕಾಗ್ತದೆ? ಶಾಂತವೇ ಶುಭ ಕಾರ್ಯ ಮುಂದುವರಿಯಲಿ. ಪುರೋಹಿತರೆ, ಮಂತ್ರ ಹೇಳಿ. ಏನಯ್ಯ ಸ್ವಾಮಿ, ಒಬ್ರು ಬೇಡ ಅಂತೀರಿ, ಇನ್ನೊಬ್ರು ಹೇಳಿ ಅಂತ ನಾನು ಹೆಂಗ್ ಮಾತ್ರ ಕೇಳಿ? ಸ್ವಾಮಿ, ಇವಾಗ ನಾನು ಹೇಳ್ತಿದ್ದೀನಿ, ಶುಭ ಕಾರ್ಯ ಮುಂದುವರಿಯಲಿ. ಆಯ್ತಪ್ಪ. ಬದಲಾಯಿಸ್ಕೊಳ್ಳಿ. ಕಟ್ಕೊಂಡಿತ್ತು ಮಾಂಗಲ್ಯಂ ಕಂತು ನಾನೇನ ಮಮ ಜೀವನ ಹೇತುನಾ ಮಮ ಜೀವನ. ಪುರೋಹಿತ್ರೆ, ತಗೊಳ್ರಿ ಈ ಉಂಗ್ರನ. ನನ್ನ ಅಡಿ ಬೈಯಿಗೆ ಡೈಮಂಡ್ ಉಂಗ್ರ ತಂದಿದ್ದೀನಿ, ನಿಮ್ಮ ಕೈಯಾರ ನೀವೇ ಹಾಕ್ರಿ. ತಗೊಳಪ್ಪ ಸಂತೋಷ್, ತುಂಬಾ ಭಾರವಾಗಿದೆ. ಸ್ವಾಮಿ, ಇದ್ರ ಬೆಲೆ ಎಷ್ಟು? ರೇ ಸ್ವಾಮಿ, ಅದ್ರ ಬೆಲೆ ಹೇಳಿದ್ರೆ ನೀವು ಕುಂತಲ್ಲೇ ಕುಸ್ಬಿಡ್ತೀರ. ಸ್ವಾಮಿ, ಪರವಾಗಿಲ್ಲ. ಅದ್ರ ಬೆಲೆ 5 ಲಕ್ಷ, ಪ್ಯೂರ್ ಅಮೇರಿಕನ್ ಡೈಮಂಡ್. ಪುರೋಹಿತ್ರೆ, ನಂದು ಮುಯಿದೆ, ನಾನು ಎಷ್ಟು ಹೇಳ್ಬಿಡಿ. ಬಡ್ಡಿ ಬಸಪ್ಪ ಅವ್ರದ್ದು 3 ಐತೆ ಇಲ್ಲಿ. ಆಯ್ತು ಬಿಡಿ, ನಾನು ಎಷ್ಟು ಹೇಳ್ಕತೀನಿ. ಕೋರೆ ಮಾದನಾಯ್ಕನ ಮಗ, ಜೋಡಿದಾರ್ ವಂಶದ, ದೊಡ್ಡ ಮನೆ, ಶ್ರೀ 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 ಮಹಾನ್ ದಾನಶೂರ ಕನ್ನಡ ಸಮಾಜ ಸೇವಕ ಜಗದೀಶ ಎಂಟಾಣಿ. ಏನಂದ್ರೆ ಎಂಟಾಣಿನ? ಅಪ್ಪ, ಎಂಟಣಿ ಪೂರ್ತ ಹಾಕ್ಬಿಟ್ಟ.
ಇಂಕಳ ಯಾಕ ಅಪ್ಪ ತಪ್ಪು ಮಾಡ್ದೆ ಕಣಪ್ಪ. ನಾ ಗಾಳಿ ಹಾಕಿ ನಾ ಗಾಳಿ ಮಡಿಕೋಬೇಕಾಯ್ತು. ಯಾಕೋ ನೀನ್ ಸತ್ತಾಗ ನೀನ್ 12 ಗಂಟೆ ಸಕ್ಕೆ. ಇಲ್ಲೂ ನನ್ ಮಾನ ಕಲಿತೇನೋ. ಅಪ್ಪ ನಿನ್ ಮಾನ ಮರದು ಇದ್ರೆ ತಾನೇ ಕಳಿಯೋದು. ರಾಮಣ್ಣ ಅವ್ರೆ ನಾವೇನ್ ಬರ್ತೀವಪ್ಪ. ಏನಾದ್ರು ಊಟ ಸ್ವಾಮಿ, ತಾವು ಊಟ ಮಾಡ್ಕೊಂಡು ಹೋಗಿ. ಇಲ್ಲಪ್ಪ ಅವಾಗೆ ಊಟ ರಾಮಣ್ಣ ಆಯ್ತು. ಅವ್ರೆ, ನಮ್ಮ ಅಪ್ಪನ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ. ಇಲ್ಲಿ ಉಂಡು ಮೂರಿಸ್ಕಾಗಷ್ಟು ಮನೆಗೂ ತಗೋಯ್ತೇನೆ. ನನ್ ಮಾನ ಕಳಿಕೆ ಹುಟ್ಟಿದ್ಯೋ ಹೆಂಗ. ಅಪ್ಪ ನಿನ್ಗೆ ಮಾನ ಮರ್ಯಾದೆಯನ್ನು ಬಿದ್ದಿದ್ರೆ ತಾನೇ ಕಳಿಯೋದು. ಅಪ್ಪ ನೋಡಲ್ಲಿ ಕಾಯ್ದಾಕೋತಾರೆ ನಿಮ್ ತಿಥಿ ಸಂಘದಲ್ಲ ಕುತ್ಕೊಂಡಿ ನಡಿ ನೀನು ಕೋಳಿಸ್ತಾ ಇರೋ. ನಾನು ಬರ್ತೀನಿ. ಬಾರೋ ಜೊತೆಲೆ ಊಟ ಮಾಡ್ಕೊಂಡು ಹೋಗೋಣ. ಇಲ್ಲ ಕಣಪ್ಪ, ನೀನ್ ಕೋಳಿಸ್ತಾ ಇರೋ, ನಾನು ಬರ್ತೀನಿ. ಸರ್ ಎಲ್ಲರೂ ಊಟ ಕರ್ಕೊಂಬರೋ. ಸ್ವಾಮಿ ತಾವು ಊಟಕ್ಕೆ ಬನ್ನಿ. ಏನ್ರಿ ನಾನು ಅನ್ನ ಕರೆದೇ ಬಂದಿದ್ದೀನ. ಇಷ್ಟು ಅವಮಾನ ಆದ್ಮೇಲೂ ನಿಮ್ಮ ಮನೇಲಿ ಅನ್ನ ತಿನ್ಬೇಕಾ ನಾನು? ಸ್ವಾಮಿ ನಾವು ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ನನ್ನ ಮನಸ್ಸು ಕಚ್ಕೊಬೇಡಿ. ಸಂತೋಷ ನೀನಾದ್ರೂ ನಿಮ್ಮ ಮಾವನಿಗೆ ಹೇಳಪ್ಪ. ಮಾವ, ನಮ್ಮ ಮಾವ ತುಂಬಾ ಕಷ್ಟಪಟ್ಟು ಈ ಮದುವೆ ಮಾಡಿದ್ದಾರೆ. ನಡೀರಿ ಎಲ್ಲ ಊಟ ಮಾಡ್ಕೊಂಡು ಹೋಗೋಣ. ಸರಿ ನಡ್ರಪ್ಪ. ಸರಿ ನಡ್ರಪ್ಪ, ನಮ್ಮಿಂದ ನೀವೆಲ್ಲ ಯಾಕೆ ಕಸ್ಕೊಂಡಿರ್ತೀರಾ? ನಾನು ಒಂದು ತಿಂತೀನಿ. ಸ್ವಾಮಿ ನಿಲ್ಸ್ರಿ, ನಾನೊಂದು ಅರ್ಜೆಂಟ್ ತಿಥಿ ಕಾರ್ಯಕ್ಕೆ ಹೋಗ್ಬೇಕು. ನಾನು ಬರ್ಬೇಕು, ನಾನು ಇಲ್ಲಿಂದ ಹೊಂಟೋಯ್ತೀನಿ. ಅಕ್ಕ ಆಶೀರ್ವಾದ ಮಾಡಕ್ಕ. ನನ್ನ ಆಶೀರ್ವಾದ ನಿನಗೆ ಬೇಡ. ಯಾಕಂದ್ರೆ ನಾನೇನು ಸಿಟಿ ಅಕ್ಕ ಅಲ್ವಲ್ಲ. ಯಾಕಕ್ಕ ಈ ಥರ ಮಾತಾಡ್ತಿದ್ಯಾ? ಯಾಕಂದ್ರೆ ಇನ್ಮೇಲೆ ನನ್ನ ಆಶೀರ್ವಾದ ನಿಮ್ಗಿದ್ರು ಒಂದೇ, ಇಲ್ದಿದ್ರು ಒಂದೇ. ಒಟ್ಟಿನಲ್ಲಿ ನೀನು ಎಲ್ಲೇ ಇರು, ಹೇಗೆ ಇರು, ಚೆನ್ನಾಗಿದ್ರೆ ಅಷ್ಟೇ ನಮಗೆ ಸಾಕು. ಅಮ್ಮ, ಯಾಕಮ್ಮ ಹೀಗೆ ಮಾವ ಮನಸ್ಸಿಗೆ ಏನಿದೆಯಾ? ಮಾವ ಸಂತೋಷವಾಗಿದ್ದಾರೆ. ಈ ಸಮಯದಲ್ಲಿ ಹೀಗೆಲ್ಲ ಮಾತಾಡಬಾರ್ದು. ಮಾವ, ಅಮ್ಮ ಹೇಳಿದ ಮತ್ತೆ ಬೇಜಾರು ಮಾಡ್ಕೋಬೇಡಿ. ಬನ್ನಿ. ಅವಮಾನ ಆಗಿ ಅವರೇ ಊಟ ಮಾಡದೇ ಇರ್ಬೇಕಾದ್ರೆ ನಾನೇ ಬರ್ಲಿ? ನನ್ ಬರ್ತಿಲ್ಲ, ನೀವೇ ಹೋಗಿ ಊಟ ಮಾಡಿ. ಬೇಜಾರು ಮಾಡ್ಕೋಬೇಡಿ. ನೋಡಿ, ದಯವಿಟ್ಟು ಕೈ ಮುಗಿದು ಬೇಡ್ಕೊತೀನಿ. ಚಿಕ್ಕವಳಾದ್ರೂ ನಿಮ್ಮ ಹತ್ರ ಬೇಡ್ಕೊತಾ ಇದ್ದೀನಿ. ಎಲ್ಲರೂ ಊಟಕ್ಕೆ ಬನ್ನಿ, ಎಲ್ಲರೂ ಉಪವಾಸ ಇದ್ದಾರೆ. ದಯವಿಟ್ಟು ಸರಿ ಹೇಳ್ರಪ್ಪ, ನನ್ನಿಂದ ನೀವೆಲ್ಲ ಯಾಕೆ ಕಸ್ಕೊಂಡಿರ್ತೀರಾ? ನಾನು ಒಂದು ತುತ್ತು ತಿಂತೀನಿ. ಅಪ್ಪ, ಅಣ್ಣ, ನಡಿ. ಬಂದಮ್ಮ ಆಯ್ತು. ಹೋಗ್ತಾ ಇದ್ವಿ, ಆಶೀರ್ವಾದ ಮಾಡಮ್ಮ. ನಮ್ಮನೆ ನಮ್ಮ ಟಿವಿ ಭಾಳ ದೂರ ಹೋಗ್ತಿದ್ಯಾ. ಆದ್ರೆ ಹಳ್ಳಿಯಲ್ಲಿ ನಿಮ್ಮ ಮಾವ, ನಿಮ್ಮ ಅಕ್ಕ, ನಿಮ್ಮ ಮಾವನ ಮಕ್ಳಿದ್ರನ್ನ ಮರಿಬೇಡಪ್ಪ. ಇಲ್ಲಮ್ಮ, ಎಂಥ ಸಮಯದಲ್ಲೂ ನಾನು ನಿಮ್ಮನ್ನು ಮರೆಯಲ್ಲ. ಮಾವ, ಇದುವರೆಗೆ ಜೊತೆಲಿ ಉಂಡು ಜೊತೆಲಿ ಬೆಳೆದ್ವಿ. ಆದ್ರೆ ಇವತ್ತು ದೂರ ಆಗ್ತಾ ಇದೀವಿ. ನಾವು ಜೊತೆಲಿದ್ದಾಗ ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡು ಮಾವ. ಎಂತ ಮಾತು ಅಂತ ಆಡ್ತೀಯ ಸತೀಶ್? ಮದುವೆಯಾದ ಮಾತ್ರಕ್ಕೆ ನೀನ್ ಬೇರೆ ನಾನು ಬೇರೆನಾ? ಅದು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕು ಅಂತ ಹೊರಟೇನಿರ್ತೆ ಅಲ್ಲ ಮಾವ. ಈಗ ಹೋದ್ರು ನಿನ್ ಮದುವೆ ಬರ್ತಿರಲ್ಲ ಸುದ್ದಿ, ಅವಾಗೆಲ್ಲ ನಂದೇ ಓಡಾಟ. ಅಕ್ಕ, ಆಗಾಗ ಊರಿಗೆ ಬರ್ತಾ ಇರಿ, ನಮ್ಮ ಮನೆಗೆ ಬನ್ನಿ, ನಮ್ಮನ್ನೆಲ್ಲ ಮರಿಬೇಡಿ. ಇಲ್ಲಮ್ಮ, ನಿಮ್ಮನ್ನೇನು ಮರೆಯಲ್ಲ. ಅದ್ ಸರಿ, ನೀವ್ ಯಾವಾಗ ಮದ್ವೆ ಮಾಡ್ಕೊಂಡು ನಮ್ಗೆಲ್ಲ ಊಟಕ್ಕೆ ಹಾಕೋದು?
ನನ್ನ ಮದುವೆ ಪ್ರೀತಿಯ ಕನಸಿನ ಅಕ್ಕಿ ಬಾನಿಂದ ತುಂಬ ದೂರ ಹಾರೋದು. ಇನ್ನು ನನ್ನ ಮದುವೆ ಕನಸಿನ ಮಾತು ಅಷ್ಟೇ. ಆ ಅಕ್ಕಿ ನಿನಗೋಸ್ಕರ ಬಾನಿನ ಭೂಮಿಗೆ ಬರೋದಾದ್ರೂ ಯಾವಾಗ ಶ್ರುತಿ? ಆ ಅಕ್ಕಿ ಯಾವತ್ತೂ ನನ್ನ ಹತ್ರ ಬರೋದಿಲ್ಲ. ಅದೆಲ್ಲಿದೆಯೋ ಅಲ್ಲೇ ಸಂತೋಷವಾಗಿರಲಿ. ಏನಪ್ಪ ನೀನ್ ಒಟ್ಟಿನ ಮಾತಂದು ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಆ ಮಾತಿನ ಹುಡುಗಿನ ಅರ್ಥ ಆಗಬಾರದಾಗುತ್ತೆ. ನನ್ನ ತಂಗಿಯರು ಅಂತರಾಳದ ಮನಸ್ಸಿನ ನೋವು. ಅಕ್ಕ ನಾನು ಹೋಗಿ ಬರ್ತೀನಿ, ಆಶೀರ್ವಾದ ಮಾಡಕ್ಕ. ನನ್ನ ಆಶೀರ್ವಾದ ನಿನಗೆ ಅವಶ್ಯಕತೆ ಇಲ್ಲ. ಅಕ್ಕ ಏನ್ ಹೇಳ್ತಾ ಇದ್ದೀರಾ? ಆಗು ಹೇಳೋದು ಒಂದೇ, ಈಗಲೂ ಹೇಳೋದು ಒಂದೇ. ಚೆನ್ನಾಗಿ, ಆದ್ರೆ ಈ ನಿರ್ಭಾಗ್ಯ ಹಕ್ಕನ್ನ ಮಾತ್ರ ಮರಿಬೇಡ. ಇಲ್ಲ ಅಕ್ಕ, ಎಂಥ ಸಮಯದಲ್ಲೂ ನಾನು ನಿನ್ನ ಮರೆಯಕ್ಕ. ಅಕ್ಕ ನೀವೆಲ್ಲ ಒಂದ್ಸಾರಿ ನಮ್ಮ ಮನೆಗೆ ಬನ್ನಿ. ಬರ್ತೀವಮ್ಮ, ಸಮಯ ಬಂದಾಗ ಖಂಡಿತ ಬರ್ತೀನಿ.